ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಆಗಿರೋವಂಥದ್ದು ಮೇ 4ನೇ ತಾರೀಕು ರಾತ್ರಿ 11:34 ಫಸ್ಟ್ ನನಗೆ ಬಂದಂಥ ವೀಡಿಯೋನ ಏಪ್ರಿಲ್ ನೋಡಿ, ಏಪ್ರಿಲ್ಲು 4ನೇ ತಾರೀಕು ರಾತ್ರಿ 11:34 ನಾನು DCPಗೆ ಸೆಂಡ್ ಮಾಡಿದ್ದೀನಿ. ಈ ವಿಡಿಯೋ ನನಗೆ ಬರುತ್ತೆ. ಅದಕ್ಕೆ ಒಂದು 2-3 ದಿನ ಹಿಂದೆ ಇರ್ಬೋದು. ಪೊಲೀಸವ್ರು ಯಾವಾಗ ಆ್ಯಕ್ಷನ್ ತೊಗೊಳ್ಳಲ್ಲ ಆವಾಗ ನನಗೆ ಒಂದು ಅನ್ನೋನ್ ನಂಬರಿಂದ ಬರುತ್ತೆ. ಆ ನಂಬರಿಂದ ಬಂದಮೇಲೆ ನಾನು ಇಮ್ಮಿಡಿಯೇಟ್ ಫಾರ್ವರ್ಡ್ ಮಾಡ್ತೀನಿ DCPಗೆ ಮತ್ತು ಇನ್ಸ್ಪೆಕ್ಟರ್ ಲಕ್ಷ್ಮಣ್ಗೆ, ಇಬ್ಬರಿಗೂ ಕಳಿಸ್ತೀನಿ. ನೋಡಿ, 11:33 ಇನ್ಸ್ಪೆಕ್ಟರ್ ಲಕ್ಷ್ಮಣ್ಗೆ ಕಳಿಸಿದ್ದೀನಿ. 11:34 DCP ನಾರ್ತ್ ಕಳಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಅವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಆದಮೇಲೆ ಇವತ್ತವರೆಗೂ ಒಂದೇ ಒಂದು 164 ಆಗಲಿ ಮಾಜರ್ ಆಗಲಿ ಮಾಡಿಲ್ಲ. FIR ಮಾಡಿ ಅರೆಸ್ಟ್ ಮಾಡಿಬಿಟ್ರು. ಅರೆಸ್ಟ್ ಮಾಡಿ ಅವ್ರಿಗೆ ಬೆದರಿಕೆ ಆಗ್ತಾ ಇರೋದು, ವಾಪಸ್ ತಗೋ, ಕಂಪ್ಲೇಂಟ್ ಇಲ್ಲಿಗೆ ನಿಲ್ಲಿಸಬೇಕು, ಮುಂದುವರಿಸಬಾರ್ದು. ಇವ್ರ ಡ್ಯೂಟಿ ಏನು? ಪೋಸ್ಕೋ ಕೇಸ್ ಆದಮೇಲೆ ಎಲ್ಲಾಯಿತು, ಇನ್ಸಿಡೆಂಟ್ ಏನು, CC ಕ್ಯಾಮ್ರಾ ಫುಟೇಜು, ನೆಲಮಂಗಲಕ್ಕೋ ಯಲಂಕಾಗೋ ಕರ್ಕೊಂಡೋಗಿರೋದು. ಆ ಹುಡುಗಿಗೆ ರೂಟ್ ಗೊತ್ತಿಲ್ಲ, ಯಲಂಕ ಅಥವಾ ನೆಲಮಂಗಲ ಅಂತ 2 ಸಾರಿ ಅದು ರೂಟ್ ಗೊತ್ತಿಲ್ಲ. ಪಾಪ ಚಿಕ್ಕ ಹುಡುಗಿ, 15 ವರ್ಷದ ಹೆಣ್ಮಗು, ದಲಿತ ಹೆಣ್ಮಗು. ಬರೀ FIR ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಬಿಡ್ತಾರೆ. ಇವತ್ತವರೆಗೂ ಇಷ್ಟೊತ್ತಿಗೆ ಕರ್ಕೊಂಡಾಗ ಆ ಹುಡುಗಿನ 164 ಸ್ಟೇಟ್ಮೆಂಟ್ ಮಾಡಿ ಜಡ್ಜ್ ಮುಂದೆ ಕುಂಡ್ರಿಸಿ ಪೋಸ್ಕೋಗೆ ಆ್ಯಕ್ಟು ಇಮಿಡಿಯೇಟ್ ಮಾಡಬೇಕಾಯ್ತು, ಮಾಡಿಲ್ಲ. ನನ್ನ ಗಮನಕ್ಕೆ ಬರೋವರೆಗೂ ಇದು ನಡೆದಿಲ್ಲ. ನನಗೆ ವಿಡಿಯೋ ಸೆಂಡ್ ಮಾಡಿದ್ಮೇಲೆ ಇದಕ್ಕೆ ಸ್ಟಾರ್ಟ್ ಆಯಿತು. ಒಟ್ಟು ಈ 9 ತಿಂಗಳಲ್ಲಿ ನಿಮಗೆ 3 ರೆಫರೆನ್ಸ್ ಕೊಟ್ಟಿದ್ದೀನಿ ನಾನು. 3 ಯಶವಂತಪುರ ಪೊಲೀಸ್ ಸ್ಟೇಷನಲ್ಲೇ ಇದೆ FIRಗಳು. ವಿಡಿಯೋ ಹೋದ್ಮೇಲೆ 4th 11:34 ನೈಟು ನಾನು ಕಳಿಸಿ. ನೆಕ್ಸ್ಟ್ ಡೇ FIR ಆಗಿರುತ್ತೆ. ನೀವು ಡೇಟ್ ತಗೋದೆ, FIR ಕಾಪಿ ಇರ್ಬೇಕು, ಪಾಪ ಕೊಡಿಲಿ. ಅಲ್ಲಲ್ಲ, ಈಗ ಈ ಹುಡುಗಿ 164 ಮಾಡಿಲ್ಲ ಅಂದರೆ ಕೇಸ್ ಹೋಗ್ಬಿಡತ್ತಲ್ಲ, ಅದಕ್ಕೆ ಒತ್ತಡ. ಅರೆಸ್ಟ್ ಮಾಡಿ ನನ್ನ ಗಮನಕ್ಕೆ ಬಂದಮೇಲೆ ಅರೆಸ್ಟ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಷ್ಟೊತ್ತಿಗೆ ಮುಗಿಸ್ಬೇಕಾಯ್ತು, ಮಾಜರ್ ಮಾಡಬೇಕಾಯ್ತು. CC ಕ್ಯಾಮ್ರಾ ಫುಟೇಜ್ಗಳು, ಇವ್ರು ಹೋಗಿದ್ದು ಬಂದಿದ್ದು ವೆಹಿಕಲ್ಲು ಎಲ್ಲಿ ನಿಂತಿದ್ದು, ಯಾವ ರೂಟಲ್ಲಿ ಹೋಯ್ತು. ಇನ್ಯಾರು ಮಾಡ್ತಾರೆ? ಕಾಂಗ್ರೆಸ್, ಬೇರೆ ಯಾರೂ ಅಲ್ಲ. ಜನರಲ್ ಡೈರಿ ಉಲ್ಲೇಖ ಸಂಖ್ಯೆ ಮತ್ತು ಸಮಯ 5/14 ಅಂತ ಹಾಕಿದ್ದಾರೆ. ಇದು ನಿಮಗೆ ಕಾಪಿ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಠಾಣೆಯಲ್ಲಿ ವರ್ತಮಾನ ಸ್ವೀಕರಿಸಿದ ದಿನಾಂಕ 2ನೇ ತಾರೀಕು. 2ನೇ ತಾರೀಕು ಹೋದಾಗ ವಾಪಸ್ ಕಳಿಸ್ತಾರೆ. 2ನೇ ತಾರೀಕು ವಾಪಸ್ ಕಳಿಸ್ಬಿಡ್ತಾರೆ, ನಡಿ ನೀನು ಅಂತ. ಆಮೇಲೆ ನನಗೆ ಬರೋದಿದು. ಅದಾದಮೇಲೆ FIR ಮಾಡೋದು. ಫಸ್ಟ್ ಈ ಹುಡುಗಿ ಹೋಗ್ತಾಳೆ, ಉಪಯೋಗ ಇಲ್ಲ. ಇವಾಗ ಇಬ್ಬರೂ ಅರೆಸ್ಟ್ ಆಗಿದ್ದಾರೆ, ಬಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಬ್ಬರೂ ಅವ್ರಿಗೆ ಒತ್ತಡ ತರ್ತಾ ಇರೋದೇ ಅವ್ರ ಕಡೆಯಿಂದ. ಪಕ್ಕ 100% ಕಾಂಗ್ರೆಸ್, ಏನು ಡೌಟೇ ಬೇಡ ಅದರಲ್ಲಿ. ಸೀಕ್ರೆಟ್ ಏನಿಲ್ಲ. ನೀವು ಯಾರನ್ನು ಮಾತಾಡ್ಸೋಕ್ಕಾಗಲ್ಲ. ಸ್ಟ್ರೀಟ್ ಲೈಟ್ಗಳು ಹೊಡೆದ್ರು ಮಾತಾಡ್ಸಲ್ಲ, ಸರ್ಕಾರ ಆಸ್ತಿ ನಷ್ಟ ಉಂಟು ಮಾಡಿದ್ರು ಮಾತಾಡ್ಸಲ್ಲ. ರೋಡಲ್ಲಿ ವೆಹಿಕಲ್ಗಳು ಲೈನಾಗಿ ಹೊಡ್ಕೊಂಡು ಹೋಗ್ತಾರೆ. ವೀಲಿಂಗು, ಮಿಡ್ನೈಟ್ ವೀಲಿಂಗ್ಗಳು ಒಂದೊಂದೆಲ್ಲ ನಡೀತಾ ಇರೋದು. ನಮ್ಮ ಕ್ಷೇತ್ರ ರಾತ್ರಿ 2-3 ಗಂಟೆವರೆಗೂ ಹೋಟ್ಲುಗಳು ತೆಗಿರ್ತಾರೆ. ಈಗ ಒಂದು ತಿಳ್ಕೊಳ್ಳಿ, ಲಾ ಆ್ಯಂಡ್ ಆರ್ಡ್ರು ಕಂಟ್ರೋಲ್ ಇಲ್ಲ ಅಂದರೆ ಇಂಥವು ನಡೀತಾನೆ ಇರ್ತವೆ. 10 ವರ್ಷದಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ತೊಗೊಳ್ಳಿ ನೋಡೋಣ. 10 ವರ್ಷದಲ್ಲಿ RR ನಗರ 10 ವರ್ಷದಲ್ಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ತೊಗೊಳ್ಳಿ. ಈ 9 ತಿಂಗಳಲ್ಲಿ ಬರೀ ಇಂಥವೆ. ಲೆಕ್ಕ ಇಲ್ಲದಷ್ಟು ಜನ
ಕನ್ವರ್ಟ್ ಆಗ್ತಾ ಇದ್ದಾರೆ, ಲೆಕ್ಕನೇ ಇಲ್ಲ. ಸಣ್ಣ ಉದಾಹರಣೆ ಹೇಳೋದಲ್ಲ, ಮಮತಾ ಅನ್ನೋ ಹುಡುಗಿ ಮುಮ್ತಾಜ್ ಆಗಿದ್ದಾಳೆ, ಏನು ಮಾಡ್ತೀರಿ? ಈ ಥರ ಇದು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತದೆ. 3 ವಾರ್ಡಲ್ಲಿಲ್ಲ, 6 ವಾರ್ಡಲ್ಲಿ ಜಾಸ್ತಿ. ನೋಡಿ, ಎಲೆಕ್ಷನ್ ಕಮಿಷನ್ಗೆ 3 ಲೆಟರ್ ಬರೆದೆ ಏನು ವರ್ಕ್ ಆಗಿಲ್ಲ. 2ನೇ ತಾರೀಕು ರಿಪೋರ್ಟ್ ರಿಸೀವ್ ಮಾಡಿರೋ ಅಕ್ನಾಲೇಜ್ಮೆಂಟು, ಇವತ್ತೆಷ್ಟು ಡೇಟು? 21 ದಿವಸದಿಂದ ನೀವು 164 ಮಾಡದೆ ಬಿಡ್ತೀರಾ ಒಂದು ಪೋಸ್ಕನಲ್ಲಿ? ಯಾರು ಬಿಡ್ತಾರ? ಎಂಥ ಸ್ಟೇಷನ್ನೇ ಆಗಲಿ. ಮಾಜರ್ ಮಾಡವ್ರ? ಎಂಥದ್ದು ಇಲ್ಲ. ನನಗೆ ಒಂದು ವಿಡಿಯೋ ಬಂದಿದ್ದಕ್ಕೆ ಒಂದು FIR ಆಗೋಯ್ತು, ಇಮ್ಮಿಡಿಯೇಟ್ ಒಂದು ಅರೆಸ್ಟ್ ಆಗೋಯ್ತು, ಮುಗ್ದೋಯ್ತು. ಒಳಗಡೆ ಇದ್ದು ಎದುರಿಸ್ತಾ ಇದ್ದಾರಲ್ಲ ಆ ಕುಟುಂಬಕ್ಕೆ. 15 ವರ್ಷದ ಹೆಣ್ಮಗು ರೀ, 8ನೇ ಕ್ಲಾಸ್ ಓದ್ತಾ ಇದೆ ರೀ, 8ನೇ ಕ್ಲಾಸ್ ಓದ್ತಾ ಇರೋ ಹೆಣ್ಮಗು ರೀ, ಒಂದು ದಲಿತ ಹೆಣ್ಮಗು. ಅಲ್ಲಲ್ಲ, ಈಗ ಅವ್ರು ಏನು ಕೇಸ್ ಹಾಕಿದ್ದಾರೆ, ಪೋಸ್ಕೋ ಅಂತ ಹಾಕ್ತಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ 100% 15 ವರ್ಷದ ಹೆಣ್ಮಗು. CC ಕ್ಯಾಮ್ರಾ ವೆಹಿಕಲಲ್ಲಿ ಎತ್ತಾಕೊಂಡಿರೋದು, ಆ ಲಗೇಜ್ ವೆಹಿಕಲಲ್ಲಿ ಕರ್ಕೊಂಡೋಗಿರೋದು, ಆ ವೆಹಿಕಲ್ ಎಲ್ಲಿಗೋಯ್ತು, ಎಲ್ಲಿ ನಿಂತ್ಕೊಳ್ತು, ಎಲ್ಲಿವರೆಗೂ ಹೋಗಿದೆ, ಎಲ್ಲಿ ಹೋದ್ಮೇಲೆ ಆ ಹೆಣ್ಮಗುನ ಮುಂದೆ ಸೀಟಿಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಹಿಂದೆ ಸೀಟಲ್ಲಿ ತಮ್ಮ ಇರ್ತಾನೆ. ಆ ಹುಡುಗಿಗೆ 15 ವರ್ಷ, ಅವಳು ತಮ್ಮ. ಒಂದು ಇನ್ವೆಸ್ಟಿಗೇಷನ್ ಇಲ್ಲ, ಒಂದು ಸಿ ಸಿ ಕ್ಯಾಮ್ರಾ ಫುಟೇಜ್ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ನಡೆದಿಲ್ಲ. 164 ಸ್ಟೇಟ್ಮೆಂಟೇ ಮಾಡಿಲ್ಲ ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, 21 ದಿವಸ. ಇನ್ನು ಎಷ್ಟು ಮಾತ್ರ ಕಾನೂನನ್ನ ಇವರು ಕಾಪಾಡ್ತಾರೆ? ಇದಕ್ಕಿಂತ ದುರಂತ ಇನ್ಯಾವುದಿದೆ? ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಹೋಯ್ತು ಕೇಸು. ಇನ್ನೊಂದು ಕೇಸ್ ಇದೆ, ಆ ಕುಟುಂಬ ಈಚೆಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ, ಈಚೆಗೆ ಬರ್ತಾ ಇಲ್ಲ. ಮೊನ್ನೆ ರಂಜಾನ್ ಹಬ್ಬದ ದಿನ ಆಗಿದೆ, ಇನ್ನೂ ಒಂದು ಆಗಿದೆ. ಆ ಕುಟುಂಬ ತುಂಬ ಹೆದರ್ತಾ ಇದ್ದಾರೆ. ಬಡವರು ಪಾಪ, ಕೂಲಿ ಕೆಲಸ ಮಾಡೋದ ಕೂಲಿ ಕಾರ್ಮಿಕರು. ನೋಡೋಣ, ಅದನ್ನು ತೆಗಿತೀನಿ. ಅದು ಒಂದು ಆಗಿದೆ, ಅದು ಬರುತ್ತೆ. ಈಗ ನಿಮಗೆ 3 ಇನ್ಸಿಡೆಂಟ್ ಹೇಳಿದ್ದೀನಿ, 3 ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ FIR ಇದೆ. 15 ವರ್ಷ ಓಲಿ ಆಟಕೊಂಡ್ಬರೋ ಹುಡುಗಿನ ಮುಖ ಕೆನ್ನೆ ಎಲ್ಲ ಕಚ್ಚಿದ್ದಾನೆ. ಏನ್ರಿ ಇವೆಲ್ಲ? ಇಷ್ಟೊಂದು ಈಗ ಕಂಪ್ಲೇಂಟ್ ಬಂದರೆ ಕಂಪ್ಲೇಂಟ್ ತೊಗೊತಾರೆ, ಕಂಪ್ಲೇಂಟ್ ಕೊಡೋರಿಗೆ ಸಿಗ್ತಾ ಇಲ್ವಲ್ಲ, ಎದುರ್ತಾರಲ್ಲ. ಕೊಟ್ಟರೆ ಏನು ಮಾಡ್ತಾರೆ? ಈಗ ನೆನ್ನೆ ನೋಡಿದ್ರಲ್ಲ, ಈ ರೀತಿ ಎಲ್ಲಿ ಚುಚ್ಚಿದ್ದಾರೆ, ಎಲ್ಲಿ ಸಾಯಿಸ್ತಾರೆ ಅನ್ನೋ ಭಯ. ಈ ಬೈಕ್ ಏನು ಮಾಡ್ತಾರೆ? ಕಂಪ್ಲೇಂಟ್ ಕೊಡಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲಪ್ಪ, ನಾನೇ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಬೆಂಬಲಿಗರು. ನಾನೀಗ ಹೇಳಿದ್ದೀನಿ ತಾನೆ, ಇನ್ನು ಸುಮ್ಮನೆ ಅದೆಲ್ಲ ಹೇಳಿ ಯಾತಕ್ಕೆ? 100% ಕಾಂಗ್ರೆಸ್, ಇದರಲ್ಲಿ ಏನು ಡೌಟೇ ಇಲ್ಲ, ಡೌಟೇ ಇಲ್ಲ. ಹೌದು, ಈಗ ನಿನ್ನೆ ಹುಬ್ಳಿನಲ್ಲಾಗಿರೋ ನೇಹಾ ಮರ್ಡ್ರು, ಈ ಥರ ಕಂಪ್ಲೇಂಟ್ಗಳು ಕೂಡ ಎದುರ್ತಾರೆ. ಯಾರು ಮುಂದೆ ಬರ್ತಾರೆ? ಇವತ್ತು ಇಡೀ ರಾಜರಾಜೇಶ್ವರಿನಲ್ಲಿ 10 ವರ್ಷದಲ್ಲಿ ನಡೀದಿರೋ ಘಟನೆಗಳೆಲ್ಲ ನಡೀತಾವಲ್ಲ. ಪಬ್ಗಳು ಜಾಸ್ತಿ ಆಗ್ತಾಯಿದೆ, ಇಸ್ಪೀಟ್ ಕ್ಲಬ್ಗಳು ಜಾಸ್ತಿ ಆಗ್ತಾಯಿದೆ. ಒಂದು ಇಸ್ಪೀಟ್ ಕ್ಲಬ್ ಇರಲಿಲ್ಲ, ಒಂದು ಪಬ್ಗಳಿರಲಿಲ್ಲ, ಉಕ್ಕಾ ಬಾರ್ಗಳಿರಲಿಲ್ಲ. ಇಲ್ಲಿ ಎಲ್ಲನೂ ನಡೆಸ್ಬೋದು. RR ನಗರದಲ್ಲಿ ಇವತ್ತು ಎಲ್ಲದಕ್ಕೂ ಎಸ್. ಏನು ಲೆಕ್ಕ ಹಾಕ್ಕೊಳ್ಳಿ ನೀವು, ಆ ಬಡವರು ರೆವಿನ್ಯೂ ಸೈಟ್ಗಳು ತೆಗೆದಿಟ್ಕೊಂಡಿದ್ರು, GPA ತೊಗೊಂಡಿರ್ತಾರೆ. ಆ GPA ತೊಗೊಂಡಿರೋರು, GPA ಕೊಟ್ಟವನು GPA ತೊಗೊಂಡವನು ಇಬ್ಬರು ಸತ್ತೋಗಿದ್ದಾರೆ. ಈ GPA ಇಬ್ಬರು ಸತ್ತೋದ್ರೆ ಆಟೋಮೆಟಿಕ್ಕಾಗಿ ಮೂಲ ಮಾಲೀಕರಿಗೆ ಹೋಗ್ಬಿಡತ್ತೆ. ಅವ್ರ ಫ್ಯಾಮ್ಲಿನ ಹಿಡ್ಕೊಂಬಂದು ರಿಜಿಸ್ಟರ್ ಮಾಡ್ಕೊಂಡು ಇದನ್ನ ಎತ್ತೀಚೆ ಬಿಸಾಕ, JCBಗಳು ತೊಗೊಂಡೋದು ಒಡೆಯೋದು. ಪಾಪ ಬಡವರು ಯಾವತ್ತೋ ತೆಗೆದಿಟ್ಟಿರ್ತಾರೆ, ಇವತ್ತು ಅದಕ್ಕೆ ಬೆಲೆ ಬಂದಿದೆ. ಭೂ ಕಬಳಿಕೆ
ಒಂದ ಎರಡ ಈಗ ಆವಾಗ ಮುನಿರತ್ನ ಸರ್ಕಾರ ಇತ್ತು, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಲ್ಲಿತ್ತು. ಇವತ್ತು ಬರೀ ಶಾಸಕ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ನಾನು ಮಾಡಲ್ಲ, ಸರ್ಕಾರ ಮಾಡಬೇಕು. ಏನು ಮಾಡೋಕ್ಕಲ್ಲ, ಏನು ಮಾಡೋಕ್ಕಲ್ಲ. ಕಾಲಿಡ್ಕೊಂಡಿದ್ದೇನಕ್ಕೆ ಹೋಗಿ ನಾನು? ಅಸಹಾಯಕ ಆಗಿದ್ದಕ್ಕೆ ತಾನೇ ಕಾಲಿಡ್ಕೊಂಡಿದ್ದು. ಅಸಹಾಯಕ ಆಗದೆ ಇರೋ ನಾನೇ ಕಾಲಿಡ್ಕೊಳ್ತಾ ಇದ್ದೆ. ಉಪಮುಖ್ಯಮಂತ್ರಿಗಳದ್ದು ಅಸಹಾಯಕ ಆಗಿದ್ದಕ್ಕೆ ನಾನು ಕಾಲಿಡ್ಬಿಟ್ಟು ಇಲ್ಲ, ನನಗೇನಿತ್ತು ಕಾಲಿಡ್ಕೊಳ್ಳೋದು? ಹೋಗಿ ನನ್ನ ಕ್ಷೇತ್ರನ ಅಭಿವೃದ್ಧಿ ನಿಲ್ಲಿಸ್ಬೇಡಿ ಅಂತ ಕಾಲಿಡ್ಕೊಂಡೆ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡಿ ಅಂತ ಕಾಲಿಡ್ಕೊಡ್ತೀನಿ. ನೆಕ್ಸ್ಟ್ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಅದೊಂದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ದಯವಿಟ್ಟು ಅದನ್ನು ಸರಿದಾರಿಗೆ ತೊಗೊಂಬನ್ನಿ ಅಂತೇಳಿ ತಿರ್ಗಾ ಇನ್ನೂ ಒಂದು ಸಾರಿ ಕಾಲಿಡ್ಕೊತೀನಿ. ಇನ್ನೇನು ಬೇರೆ ಏನು ನನಗೆ ದಾರಿ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.